ಹಾಗೆ ನಮ್ಮ ಅಮರೇಗೌಡ ಬಯ್ಯಾಪುರವರೇ, ಹಾಗೆ ಪರ್ವತಗೌಡರು, ಮತ್ತು ಊರಿನ ಎಲ್ಲ ಹಿರಿಯರು, ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ನಾರಾಯಣವರು ಮತ್ತು ನಮ್ಮ ಜೊತೆ ಬಂದಿರ್ತಕ್ಕಂಥ ನಮ್ಮ ಸತೀಶು, ಹರೀಶು, ಎಲ್ಲ ಹಿರಿಯ ಎಲ್ಲ ಬಂಧುಗಳೇ, ಇದು 48 ಅಂದರೆ 50 ದಿನಕ್ಕೆ ಮುಂಚೆ ಬರಬೇಕಾಗಿತ್ತು. ಅವತ್ತು ಅನಿವಾರ್ಯ ಕಾರಣಗಳಿಂದ ನಾನು ಬರೋಕ್ಕಾಗಲಿಲ್ಲ, ಎಚ್ ಕೆ ಪಾಟೀಲರು ಅವರು ಬರೋಕ್ಕಾಗಲಿಲ್ಲ ಅನ್ಸುತ್ತೆ. ಮತ್ತು ಇವತ್ತು ಆ ಸಂದರ್ಭ, ಇವತ್ತು ಅಂದರೆ ಮಂಡಲ ಪೂಜೆ 48 ದಿನ ಆದಮೇಲೆ ಎಲ್ಲ ದೇವಸ್ಥಾನಗಳು ಪ್ರತಿಷ್ಠಾಪನೆ ಆದಮೇಲೆ ಅದು ಪೂಜೆಯನ್ನು ಮಾಡ್ತಾರೆ. ಇದಕ್ಕೆ ಬರಬೇಕು ಅಂತ ಸ್ವಾಮೀಜಿಯವರು, ಪರ್ವತಗೌಡರು ಎಲ್ಲರೂ ಹೇಳಿದ್ರಿಂದ ಮತ್ತು ಅವತ್ತು ಬರ್ತೀನಿ ಅಂತೇಳಿ ತಪ್ಪಿಸ್ಕೊಂಡಿದ್ದರಿಂದ ಇವತ್ತು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೋಬಾರ್ದು ಅಂತ ನಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದೀವಿ. ಮತ್ತು ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಭಾಳ ಚೆನ್ನಾಗಿ ಕೂಡ ಬಂದಿದೆ. ಅದೇ ರೀತಿ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡಿದ್ದೀರ. 2017ರಲ್ಲಿ ನಾವು ರೆಡ್ಡಿ ಸಮಾಜದ ಸಮಾವೇಶ ಮಾಡಿದಂಥ ಸಂದರ್ಭದಲ್ಲಿ ಈಗ ನನ್ನ ಸ್ವಾಮೀಜಿಯವರು ಕೇಳ್ತಾ ಇದ್ದೆ, ಅವಾಗ ಎಷ್ಟಿತ್ತು ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನಗಳು ನಮ್ಮ ರಾಜ್ಯದಲ್ಲಿ ಅಂತ. ಯಾಕೆಂದರೆ ಅವರು ದಾವಣಗೆರೆಯಿಂದ ಹಿಡಿದು, ಬೆಂಗಳೂರಿಂದ ಹಿಡಿದು ಈ ಕಡೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಬಾಗಲಕೋಟೆಗೆ ಒಂದು 15 ಇತ್ತು. ಉಳಿದ ರಾಜ್ಯದ ಎಲ್ಲ ಭಾಗದಲ್ಲೂ ಕೂಡ ಇದ್ದರೆ ಒಂದು 25-30ಕ್ಕೆ ಮೇಲೆ ಇರಲಿಲ್ಲ ಅಂತ ಹೇಳಿದರು. ಆದರೆ ಇವತ್ತು ಹತ್ತತ್ರ 300ಕ್ಕಿಂತಲೂ ಹೆಚ್ಚು ದೇವಸ್ಥಾನಗಳು ಆಗಿದೆ, ಆಗ್ತಾ ಇದೆ. ಭಾಳಷ್ಟು ನನಗೆ ಬಂದಂಥ ಅರ್ಜಿಗಳಲ್ಲಿ ನಾನು ಈ ಮುಜರಾಯಿ ಇಲಾಖೆ ಸಚಿವನಾದ ಮೇಲೆ ಸಾಕಷ್ಟು ನನ್ನ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೂಡ ಹೇಮರೆಡ್ಡಿ ಮಲ್ಲಮ್ಮ ಮತ್ತು ಕಟ್ಟೋದಕ್ಕೆ ನಮ್ಮ ಇಲಾಖೆ ವತಿಯಿಂದ ಸಹಾಯ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಮತ್ತು 2017ರಲ್ಲಿ ನಾವು ರೆಡ್ಡಿ ಸಮಾಜದವರು ಒಂದು ಕಡೆ ಸೇರಬೇಕು ಅಂತ ಅಷ್ಟೇ ಉದ್ದೇಶ ಇದ್ದಿದ್ದು. ಅವತ್ತು ಬೇರೆ ಯಾವ ರಾಜಕೀಯ ಉದ್ದೇಶನೂ ಇರಲಿಲ್ಲ. ಯಾಕೆಂದರೆ ನಾವು ಹಳೆ ಮೈಸೂರಲ್ಲಿ ಒಂದಷ್ಟು ತಾಲೂಕಲ್ಲಿದ್ದೀವಿ, ಒಂದು 10 ತಾಲೂಕಲ್ಲಿ. ಈ ಕಡೆ ಬಾಂಬೆ ಕರ್ನಾಟಕದಲ್ಲಿ ಕಡಿಮೆ ಸಂಖ್ಯೆ ಇದ್ದರೂ ಬಹುತೇಕ ಅರ್ಧ ತಾಲೂಕಲ್ಲಿ, ಅದೆಲ್ಲ ಅರ್ಧ ತಾಲೂಕುಗಳಲ್ಲಿ ನಮ್ಮ ಜನಾಂಗದಲ್ಲಿದ್ದಾರೆ. ಹೈದರಾಬಾದ್ ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ಅಂದರೆ ಸುಮಾರು ಒಂದು 40-45 ತಾಲೂಕಲ್ಲಿ ನಮ್ಮ ಸಮಾಜದವರು, ಹೈದರಾಬಾದ್ ಕರ್ನಾಟಕ, ಬಾಂಬೆ ಕರ್ನಾಟಕ, ನಮ್ಮ ಹಳೆ ಮೈಸೂರು ಎಲ್ಲ ಕಡೆ ಇದ್ದರೂ ಕೂಡ ನಾವು ಒಂದು ಕಡೆ ಸೇರುವಂಥ ಒಂದು ಅವಕಾಶ ಸಿಕ್ಕಿರಲಿಲ್ಲ. ನಾವು ಒಂದು ಕಡೆ ಸೇರಬೇಕು ಅನ್ನೋದ್ರಿಂದ ಆ ದೃಷ್ಟಿಯಿಂದ ಒಂದು ಸಮಾವೇಶ ಮಾಡಿದಂಥ ಸಂದರ್ಭದಲ್ಲಿ ಈ ಊರಿಂದನೇ 2 ಬಸ್ಸು ಅಲ್ಲಿಗೆ ಬಂದಿದ್ದೀವಿ ಅಲ್ವಾ. ಸುಮಾರು 3-4 ಲಕ್ಷ ಮೇಲೆ ಜನ ಅವತ್ತು ಸೇರಿದರು. ಅದರಲ್ಲಿ 100ಕ್ಕೆ 80 ಭಾಗ ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಿಂದ ಜನ ಬಂದು ಭಾಗವಹಿಸಿದರು. ವಿಶೇಷವಾಗಿ ಹೆಣ್ಮಕ್ಳು, ಒಂದು 50,000ಕ್ಕಿಂತ ಹೆಚ್ಚು ಹೆಣ್ಮಕ್ಳು ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದರು. ಮತ್ತು ನಾವು ಹೋದ ವರ್ಷ ಮಾಡಬೇಕು ಅಂದ್ಕೊಂಡ್ವಿ, ಹೋದ ವರ್ಷ ಬರಗಾಲ ಆಯಿತು. ಈ ವರ್ಷ ಮಾಡಬೇಕು ಅಂದ್ಕೊಂಡ್ವಿ, ನಮಗೆ ಚುನಾವಣೆ ಬಂತು. ಮತ್ತು ಮುಂದಿನ ವರ್ಷ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದು ಅಂತಾರಾಜ್ಯ ಏನಿದು ಅಖಿಲ ಭಾರತ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅಖಿಲ ಭಾರತ ಅಂದರೆ ಆಂಧ್ರದಲ್ಲೂ ಸಾಕಷ್ಟು ಸಂಖ್ಯೆಯಲ್ಲಿ ರೆಡ್ಡಿಗಳಿದ್ದಾರೆ, ಅಂದರೆ ತೆಲಂಗಾಣದಲ್ಲಿದ್ದಾರೆ, ಮಹಾರಾಷ್ಟ್ರದಲ್ಲಿದ್ದಾರೆ, ಎಲ್ಲ ಕಡೆ ಇಲ್ಲ. ಕೆಲವು ನಮ್ಮ ಬಾರ್ಡರಲ್ಲಿ ಬರ್ತಕ್ಕಂಥ 4-5 ಜಿಲ್ಲೆಗಳಲ್ಲಿದ್ದಾರೆ, ಒರಿಸ್ಸಾದಲ್ಲೂ ಇದ್ದಾರೆ, ಪಾಂಡಿಚೇರಿದಲ್ಲೂ ಇದ್ದಾರೆ. ಪಾಂಡಿಚೇರಿ ಮೊದಲನೇ ಚೀಫ್ ಮಿನಿಸ್ಟ್ರು ಮತ್ತು ಅವ್ರ ಮಗ ಕೂಡ, ಇಬ್ಬರು ಕೂಡ ಚೀಫ್ ಮಿನಿಸ್ಟರ್ ಆಗಿದ್ದರು. ಮತ್ತು ನಮ್ಮ ಚೆನ್ನೈಯಲ್ಲೂ ಇದ್ದಾರೆ ಸಾಕಷ್ಟು ಸಂಖ್ಯೆ, ತಮಿಳುನಾಡಲ್ಲಿ, ಕೇರಳದಲ್ಲೂ 3-4 ಜಿಲ್ಲೆಯಲ್ಲಿ ನಮ್ಮ ಸಮಾಜದಲ್ಲಿದ್ದಾರೆ. ಎಲ್ಲರೂ ಸೇರಿಸಿ ಈ ಭಾಗದಲ್ಲಿ ಒಂದು ಬಾಗಲಕೋಟೆ ಅಥವಾ ಬಿಜಾಪುರ ಈ ಸುತ್ತಮುತ್ತ ಒಂದು ಅಖಿಲ ಭಾರತ ಒಂದು ರೆಡ್ಡಿ ಸಮಾವೇಶ ಮಾಡಿ ನಮ್ಮ ಸಮಾಜದ ಒಗ್ಗಟ್ಟು ಪ್ರದರ್ಶನ ಮಾಡಿದ್ರಿಂದ ಯಾವ ರಾಜಕೀಯ ಲಾಭ ಉದ್ದೇಶವೇ ಇಲ್ಲ. ಅಥವಾ ನಮ್ಮ ಸಮಾಜಕ್ಕೆ ಏನು ಮಾಡಬೇಕು ಅಂತಲೂ ನಾವು ಹಿಂದೆ ಮಾಡಬೇಕು ಅಂದಾಗ ನಾವು ಯೋಚನೆ ಕೂಡ ಮಾಡಿರಲಿಲ್ಲ. ಆದರೆ ಮುಖ್ಯಮಂತ್ರಿಗಳು ಬರ್ತಾರೆ ಅಂಥೇಳಿ ಸುಮ್ಮನೆ ಬಂದು ಭಾಷಣ ಮಾಡಿ ಹೋಗಿ ಅಂತ ಹೇಳೋದ್ರ ಬದಲು ನಾವು ಬಂದಂಥ ಸಂದರ್ಭದಲ್ಲಿ ನಾವು ಮಾತಾಡಿ ನಮ್ಮ ಬೇಡಿಕೆ ಹೇಳುವಂಥ ಒಂದಷ್ಟು ಬೇಡಿಕೆಗಳನ್ನ ಕೊಟ್ವಿ. ಅದನ್ನೆಲ್ಲ ಕೂಡ ಈಡೇರಿಸಿದ್ರು. ಪ್ರಥಮ ಮುಖ್ಯಮಂತ್ರಿ ಯಾರು? ಕೆ ಸಿ ರೆಡ್ಡಿ. ಅವ್ರ ಸ್ಟ್ಯಾಚ್ಯೂ ಇರಲ್ಲ ವಿಧಾನಸೌಧ ಮುಂದೆ, ಅದನ್ನು ಮಾಡಿಕೊಟ್ರು.
ನಮ್ಮ ರೆಡ್ಡಿ ಸಮಾಜದ್ದು ಒಂದು ಸಂಘ ಇದೆ, ಅದರಲ್ಲೊಂದು 20 ಎಕರೆ ಜಾಗ ನಗರದಲ್ಲಿ ಇದೆ, ಡಿಸ್ಪ್ಯೂಟ್ ಆಗೋಗಿತ್ತು ಜಾಗ, ಅದನ್ನು ಕೂಡ ಕ್ಲಿಯರ್ ಮಾಡಿಕೊಟ್ರು. ಮತ್ತು ಹೇಮಂತ್ ಜಯಂತಿಗೆ ಅಧಿಕೃತವಾಗಿ ನಮಗೆ ಮೊದಲು ಹೇಮಂತ್ ಜಯಂತಿ ಅನಧಿಕೃತವಾಗಿ ಮಾಡ್ಕೋಬೇಕಾಯಿತು, ರಾಜ್ಯ ಸರ್ಕಾರನೇ ಮಾಡಿ ಅಂತ ಹೇಳಿದಾಗ ಅದೇ ವರ್ಷನೇ ಆದೇಶ ಮಾಡಿಸ್ಕೊಟ್ರು. ಆಮೇಲೆ ಹೇಮಂತ್ ಜಯಂತಿ ಅಧಿಕೃತವಾಗಿ ಆಗಬೇಕು ಅಂದಾಗ ಅದನ್ನು ಕೂಡ ಮಾಡಿಕೊಟ್ರು. ಈಗ ಪ್ರತಿ ವರ್ಷ ಕೂಡ ಎಲ್ಲ ಕಡೆ ಕೂಡ ಮಾಡ್ತಾರೆ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಕಡೆ ಮಾಡ್ತಾರೆ. ಈ ರೀತಿ ನಮಗೆ ಈಗ ನಮ್ಮ ಸಮಾಜಕ್ಕೆ ಏನೇನು ಆಗಬೇಕು ಅದನ್ನೆಲ್ಲ ಕೂಡ ಅವತ್ತು ಬರೀ ಸಿದ್ದರಾಮಯ್ಯ ಒಬ್ಬರೇ ಬಂದಿರಲಿಲ್ಲ, ಯಡಿಯೂರಪ್ಪ ಅವರು ಬಂದಿದ್ದರು, ದೇವೇಗೌಡರು ಬಂದಿದ್ದರು. ಮತ್ತು ಆ ಸಮಾರಂಭಕ್ಕೆ ಬಂದಂಥ ಜನ ನೋಡಿ ಮುಖ್ಯಮಂತ್ರಿಗಳಿಗೆ ನಾವೇನು ಕೇಳಿದ್ದು ಯಾವುದೂ ಇಲ್ಲ ಅಂತ ಹೇಳೇ ಇಲ್ಲ. ಅವ್ರ ಸ್ಥಾನದಲ್ಲಿ ಬೇರೆ ಯಾರನ್ನ ಇದ್ದಿದ್ರು ಕೂಡ ಮಾಡಿರೋರು. ಆದರೆ ಸಿದ್ದರಾಮಯ್ಯವರು ಅದೆಲ್ಲ ಕೂಡ ಮಾಡಿಕೊಟ್ರು. ಯಾಕಂದರೆ ಅವತ್ತು ಅಷ್ಟು ಜನ ಸೇರಿದ್ರು, ಒಗ್ಗಟ್ಟಂಗಿತ್ತು, ಒಗ್ಗಟ್ಟಿದ್ರೆ ಬಲ ಅಂತ ಕೇಳೋಕ್ಕೆ ಆಯಿತು. ಇವತ್ತು ಅಷ್ಟೇ ನೀವು ಈ ಭಾಗದಲ್ಲೂ ಕೂಡ ಸಾಕಷ್ಟು ಇವತ್ತು ಹೇಮರೆಡ್ಡಿ ಮಲ್ಲಮ್ಮ ಮಂದಿರಗಳು ಕಟ್ತಾ ಇದ್ದಾರೆ, ರೀತಿ ವೇಮನ ಮಂದಿರಗಳು ಕೂಡ ಕಟ್ತಾ ಇದ್ದಾರೆ. ಜೊತೆಗೆ ಶಾಲಾ ಕಾಲೇಜುಗಳು ಬೇಕಾಗ್ತದೆ, ಏನು ಬೇಕಾಗಿಲ್ಲ. ಆದರೆ ನಗರ ಪ್ರದೇಶಗಳಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಇಂಥ ಕಡೆ ಹಾಸ್ಟೆಲ್ಸ್ನ ಕಟ್ಟೋದಕ್ಕೆ ಪ್ರಯತ್ನ ಮಾಡಿ, ವಿಶೇಷವಾಗಿ ಗಂಡ್ಮಕ್ಳ ಜೊತೆಗೆ ಹೆಣ್ಮಕ್ಳಿಗೂ ಕೂಡ ಹಾಸ್ಟೆಲ್ ಫೆಸಿಲಿಟೀಸ್ ಕೊಟ್ಟರೆ ಅವರು ಮುಂದಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಮತ್ತು ಸಮುದಾಯ ಭವನಗಳೆಲ್ಲ ಕಟ್ಟಿದ್ರೆ ಈಗ ಲಕ್ಷಗಟ್ಟಲೆ ಹಣ ಕೊಡಬೇಕಾಗುತ್ತೆ ಸಮುದಾಯ ಭವನಗಳಿಗೆ. ನಾವೇ ನಮ್ಮ ಸಮಾಜದವರೇ ಮಾಡಿಕೊಂಡ್ರೆ ಕಡಿಮೆ ದಿನದಲ್ಲಿ ಮದುವೆಗಳು ಮತ್ತು ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳು ಮಾಡ್ಕೋಬೋದು. ಇದು ನಾವೇನು ಸಮುದಾಯ ಭವನ ಕಟ್ಬಿಟ್ರೆ ಅಥವಾ ಇನ್ನೊಂದು ಕಾಲೇಜು ಶಾಲೇಜ್ ಕಟ್ಬಿಟ್ರೆ ಬರೀ ನಮಗೇನೆ ಅನುಕೂಲ ಆಗೋದಿಲ್ಲ, ನಮ್ಮ ರೆಡ್ಡಿ ಸಮಾಜಕ್ಕೆ ಏನು ಅನುಕೂಲ ಆಗೋದಿಲ್ಲ. ಉಳಿದಿರ್ತಕ್ಕಂಥ ಸಮಾಜಗಳು ಕೂಡ ಇದನ್ನು ಬಳಸ್ಕೊಳ್ತಾರೆ. ಈಗ ನಮ್ಮ ಇದರಲ್ಲಿ ಕೋರಮಂಗಲದಲ್ಲಿರ್ತಕ್ಕಂಥ ರೆಡ್ಡಿ ಜನಸಂಘದ ಕಾಲೇಜುಗಳಲ್ಲಿ 8,000 ಜನ ಮಕ್ಕಳು ಓದ್ತಾ ಇದ್ದಾರೆ, ಇಂಜಿನಿಯರ್ವರೆಗೂ ಇದೆ. ಅಲ್ಲಿ ಒಂದು 700-800 ಜನ ಇರ್ಬೋದು ಅಷ್ಟೇ ರೆಡ್ಡಿ ಸಮಾಜದವರು. ಉಳಿದಿರ್ತಕ್ಕಂಥವ್ರು ಎಲ್ಲ ಬೇರೆ ಸಮಾಜಕ್ಕೆ ಸೇರಿದವರು. ಅದರಿಂದ ನಾವು ಏನೇ ಮಾಡಲಿ ಕೂಡ ಬರೀ ನಮ್ಮ ಸಮಾಜಕ್ಕಲ್ಲ, ನಮ್ಮ ಜೊತೆಲಿರ್ತಕ್ಕಂಥ ಇನ್ನಿತರ ಎಲ್ಲ ಸಮಾಜಗಳು ಕೂಡ ನಮ್ಮ ಸಮಾಜ ಸಾವಿರಾರು ವರ್ಷಗಳಿಂದ ಸಹಾಯ ಮಾಡ್ಕೊಂಡು ಬಂದಿದೆ, ಈಗಲೂ ಮಾಡ್ತಾ ಇದ್ದೀವಿ, ಮುಂದಕ್ಕೂ ಕೂಡ ನಾವೆಲ್ಲ ಮಾಡಬೇಕಾಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನಮಗೆ ಈಗ ಆಗಲೇ 6 ಗಂಟೆ ಆಯಿತು, ನಾವು ಹೋಗೋಷ್ಟಲ್ಲಿ 12 ಗಂಟೆ ಆಗುತ್ತೆ. ಅದರಿಂದ ಬಯ್ಯಪ್ಪನವರು ಮತ್ತು ಸ್ವಾಮೀಜಿಯವರು ಎಲ್ಲರೂ ಕೂಡ ತಮ್ಮ ಕುರಿತು ಮಾತಾಡ್ತಾರೆ. ತಾವೊಂದು ಗ್ರಾಮದಲ್ಲಿ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕೆ ನಿಮಗೆಲ್ಲರೂ ಕೂಡ ಅಭಿನಂದನೆಗಳು ಹೇಳಿ ಧನ್ಯವಾದಗಳು ಹೇಳಿ ನಾನು ಮಾತನಾಡ್ತೀನಿ.